ನಾವು ನಿನ್ನೆ ಅಷ್ಟೇ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಒಂದು ಪ್ರಮುಖ ಸುದ್ದಿಯನ್ನು ನೋಡಿದ್ವಿ. ಇಷ್ಟು ದಿನಗಳ ಕಾಲ ಕೇವಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಹೇಳ್ತಾ ಇದ್ರು ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆಗಳು ಫಲಪ್ರದ ಆಗ್ತಾ ಇದೆ, ಮೇಜಿಗೆ ಬರ್ತಾ ಇದ್ದಾರೆ, ನಮ್ಮ ಷರತ್ತುಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ, ಇನ್ನು ಕೆಲವು ದಿನಗಳಲ್ಲಿ ಮಾತ್ರ ಒಪ್ಪಿಗೆ ಸಿಕ್ಬಿಡುತ್ತೆ ಅಂತ ಟ್ರಂಪ್ ಮಾತ್ರ ಹೇಳ್ತಾ ಇದ್ರು. ಇರಾನ್ ಅದನ್ನು ಅಲ್ಲಗಳೆದಿತ್ತು ಅಂತ ನಾವೆಲ್ಲ ಮಾತನಾಡಿದ್ವಿ. ಆದರೆ ನಿನ್ನೆ ಬಂದಂತಹ ಒಂದು ಸುದ್ದಿ, ಸ್ವತಃ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿಯವರೇ ಅದನ್ನು ಖಾತ್ರಿಪಡಿಸಿದ್ರು. ಹೌದು, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಕೆಲವೇ ದಿನಗಳಲ್ಲಿ ಮಾತುಕತೆ ಅಂತಿಮ ಹಂತಕ್ಕೆ ಬರುತ್ತೆ. ಆದರೆ ಎರಡು ವಿಚಾರದ ಬಗ್ಗೆ ಮಾತ್ರ ಸ್ಪಷ್ಟತೆ ಇಲ್ಲ. ಒಂದು ಯುರೇನಿಯಂ ಹಸ್ತಾಂತರದ ಬಗ್ಗೆ ಮತ್ತು ಪರಮಾಣು ಕಾರ್ಯಕ್ರಮದ ಮೇಲೆ, ಎರಡನೆಯದಾಗಿ ಈ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಿಯರ್ ಆಗಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಬಟ್ ಮಾತುಕತೆ ಈ ಹಿಂದೆಂದಿಗಿಂತಲೂ ಕೂಡ ಫಲಪ್ರದವಾಗಿದೆ ಅಂತ ಅಬ್ಬಾಸ್ ಅರಾಗ್ಚಿ ಹೇಳಿಕೆ ಕೊಟ್ಟರು. ಅದಕ್ಕೆ ಪುಷ್ಟಿ ಎನ್ನುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಅದಕ್ಕೆ ಪುಷ್ಟಿ ಎನ್ನುವಂತೆ ಮಾತುಕತೆಗಳಾಗ್ತಾ ಇದೆ, ನಮ್ಮ ನೇತೃತ್ವದಲ್ಲಿ ಆಗಿದ್ದು ಫಲಪ್ರದ ಆಗಿದೆ, ಇತ್ಯಾದಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಎಲ್ಲ ಬೆಳವಣಿಗೆಗಳ ಆದ ನಂತರ ನಿನ್ನೆ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಏನು ಹೇಳಿದ್ರು, ವ್ಯತಿರಿಕ್ತವಾಗಿ ಇದೊಂದು ಅಪಹಾಸ್ಯದ ರೀತಿ ಅಂತ ಅವರೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, 24 ಗಂಟೆಗಳಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಮತ್ತು ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗುತ್ತೆ ಅಂತ. ಹಾಗಾದರೆ ಏಕಾಏಕಿಯಾಗಿ ನಿನ್ನೆ ಇರಾನ್ನಿಂದ ಹೇಳಿಕೆ ಬಂತು, ಇದೀಗ ಟ್ರಂಪ್ ಅವರಿಂದ ಹೇಳಿಕೆ ಬರ್ತಾ ಇದೆ. ಮತ್ತೊಂದು ಕಡೆ ಮಧ್ಯಸ್ಥಿಕೆದಾರನಾಗಿರುವಂತಹ ಪಾಕಿಸ್ತಾನವು ಕೂಡ ಹೌದು ಎನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಖಾತ್ರಿಪಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ನಿಜವಾಗಿಯೂ ಕೂಡ ಏನಾಗ್ತಾ ಇದೆ, ಯಾವ್ಯಾವ ವಿಚಾರದಲ್ಲಿ ಗೊಂದಲ ಇದೆ, ಏನು ಬೆಳವಣಿಗೆ ಆಯಿತು? ಇದೇ ಮೊದಲ ಸುದ್ದಿ. ಕೊಲ್ಲಿ ಯುದ್ಧ ಕದನ ವಿರಾಮ ಒಪ್ಪಂದಕ್ಕೆ ಕೌಂಟ್ ಡೌನ್. ನಮ್ಮಲ್ಲಿ ಒಂದು ಮಾತಿದೆ, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅಂತ. ಬೆಕ್ಕಿಗೆ ಏನು ಆಹಾರ ಸಿಗುತ್ತೆ ಅಂತ, ಆದರೆ ಇಲಿ ಜೀವ ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಾ ಇರುತ್ತೆ. ಸಂಕಟ ಅದಕ್ಕೆ, ನನ್ನ ಬದುಕೇ ನಾಶ ಆಗಿ ಹೋಗ್ಬಿಡುತ್ತೆ, ನನ್ನ ಜೀವನವೇ ಹೋಗ್ಬಿಡುತ್ತಾ ಅಂತ. ಅದೇ ರೀತಿಯಾಗಿ ಇವರದ್ದು ಕೂಡ ಅದೇ ರೀತಿಯಾದಂತಹ ಘಟನೆಗಳು. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟರು, ಕದನ ವಿರಾಮದ ಬಗ್ಗೆ ಮಾತುಕತೆಗಳಾಗ್ತಿದೆ ಅಂತ. ಇರಾನ್ನವರು ಹೌದು ಆಗ್ತಾ ಇದೆ ಅಂತ ಅವ್ರು ಸ್ಪಷ್ಟಪಡಿಸಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುವ ಹಂತದಲ್ಲಿ ಇರಾನ್ನವರು ಇರಲಿಲ್ಲ. ಇದೀಗ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಕತಾರ್ನ ದೋಹಾದಲ್ಲಿ ಮಾತುಕತೆಗಳು, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳು. JD ವ್ಯಾನ್ಸ್ ಹೋಗಿದ್ರು, ಇರಾನ್ನ ಸ್ಪೀಕರ್ ಎಲ್ಲ ಅಲ್ಲಿ ಹೋಗಿದ್ರು, ಅವರವರ ನಿಯೋಗಗಳು ಹೋಗಿತ್ತು. ಪಾಕಿಸ್ತಾನಕ್ಕೆ ನಿಯೋಗಗಳು ಹೋದಾಗ ಈ ಮಾತುಕತೆಗಳು ಮುರಿದು ಬೀಳೋದಕ್ಕೆ ಕಾರಣವಾಗಿದ್ದು ಇರಾನ್ನ ಒಂದು ಪರಮಾಣು ಕಾರ್ಯಕ್ರಮ ಆಗಿತ್ತು. ಇರಾನ್ನ ಪರಮಾಣು ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಬಿಡಬೇಕು ಅಂತ ಅಮೆರಿಕದ ಒತ್ತಡ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ದಿದ್ದು. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆದಂತಹ ಒಟ್ಟಾರೆ ಮಾತುಕತೆ ಫಲಪ್ರದ ಆಗದೇ ಇರೋದಕ್ಕೆ ಕಾರಣ ಆಗಿತ್ತು. ಆದರೆ ಇದೀಗ ಕತಾರ್ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕತಾರ್ನ ದೋಹಾದಲ್ಲಿ ಮಾತುಕತೆಗಳಾಯ್ತಲ್ಲ, ಆ ಸಮಯದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಗತಿಗಳು ಆಗುತ್ತೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೇನೆ. ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮ, 60 ದಿನಗಳ ಕಾಲ ಕಾದು ನೋಡ್ತೀವಿ, ಅದಾದ ನಂತರ ಅವರು ಮಾತುಕತೆಗೆ ಬರಬೇಕು. ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡ್ತಾ ಬಂದಿದ್ದು. ಇರಾನ್ನ ಬಳಿ ಇರುವಂಥ ಏಕೈಕ ಆಪ್ಷನ್ ಅಂತ ಹೇಳಿದರೆ ಅವರು ಮಾತುಕತೆಗೆ ಮಾತ್ರ ಬರೋದು, ಅದನ್ನು ಹೊರತುಪಡಿಸಿದ್ರೆ ಯಾವ ಆಪ್ಷನ್ಗಳು ಕೂಡ ಇರಾನ್ ಹತ್ರ ಇಲ್ಲ. ನಮ್ಮ ಎಲ್ಲ ಬೇಡಿಕೆಗಳನ್ನು ಸಾರಾಸಗಟಾಗಿ ಒಪ್ಪಿಕೊಳ್ಳಬೇಕು ಅಂತ ಅಮೆರಿಕ ಹೇಳ್ತಾನೆ ಬಂತು. ಇದಾದ ನಂತರ ತನ್ನದೇ ಒಂದಂತಹ ಅಪಾಚೆ ಹೆಲಿಕಾಪ್ಟರ್ ಪತನ ಆಯಿತು ಅನ್ನೋ ಕಾರಣಕ್ಕಾಗಿ ಒಂದು 4 ದಿನಗಳ ಹಿಂದೆ ಅಮೆರಿಕ ನೇರವಾಗಿ ಇರಾನ್ನ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಆ ಭಾರತದ 3 ಹಡಗುಗಳ ಮೇಲೆ ಒಂದೇ ವಾರದಲ್ಲಿ ದಾಳಿ ಆಗಿದ್ದನ್ನು ನೋಡಿದ್ದೀವಿ. ಎಲ್ಲ ಬೆಳವಣಿಗೆಗಳಿಂದ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ ಅಂತ ಇರಾನ್ ಅವರು ಹೇಳಿದ್ರು. ಅಂದರೆ ಯಾಕೆ ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಲ್ಲಾಟ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತುಕತೆಗಳಾಗುತ್ತೆ, ಕೇವಲ ರಕ್ಷಣಾತ್ಮಕವಾದಂಥ ದಾಳಿಗಳು ಇರುತ್ತೆ ಅಂತ ಟ್ರಂಪ್ ಅವರು ಹೇಳಿದಾಗಲೂ ಕೂಡ ಪುನರಪಿ ಇರಾನ್ನ ಮೇಲೆ ದಾಳಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ನೋಡಿ, ಅನೇಕ ಬಾರಿ ನಾನು ಹೇಳಿದ್ದೀನಿ, ಈ ಹಿಂದೆ ಆದಂಥ ಬೆಳವಣಿಗೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಅಮೆರಿಕಾದವರು ಏನು ಹೇಳಿದ್ರು, ಯಾವ ಕಾರಣಕ್ಕೂ ಯುದ್ಧ ಮಾಡಬೇಡಿ, ಸ್ಟಾಪ್ ಮಾಡಿಬಿಡಿ, ಮಾತುಕತೆಗಳಾಗ್ತಾ ಇದೆ, ಮಾತುಕತೆಗಳಿಗೆ ಧಕ್ಕೆ ಬರುತ್ತೆ. ಒಂದು ವೇಳೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿಬಿಟ್ರೆ ನಮ್ಮ ಜೊತೆಗೆ ಮಾತುಕತೆ ಆಗ್ತಾ ಇರುವಂಥ ಪಾಸಿಟಿವ್ನೆಸ್ ಇದೆಯಲ್ಲ, ಆ ಪಾಸಿಟಿವ್ನೆಸ್ ನೆಗೆಟಿವ್ನತ್ತ ಹೋಗಬಹುದು ಅಂತ. ನೋಡಿ, ಅವರು ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಾವು ಅಮೆರಿಕ ಜೊತೆಗೆ ಮಾತನಾಡಲ್ಲ ಅಂತ ಇರಾನ್ನ ಉನ್ನತ ನಾಯಕರುಗಳೆಲ್ಲ ಹೇಳುವಂತಹ ಆತಂಕ ಯಾರಿಗಿತ್ತು? ಇದೇ ಡೊನಾಲ್ಡ್ ಟ್ರಂಪ್ ಅವ್ರಿಗಿತ್ತು. ಈ ಮಾತುಗಳನ್ನು ಹೇಳಿದ 2 ದಿನಗಳ ನಂತರ ಟ್ರಂಪ್ ಏನು ಮಾಡಿಬಿಟ್ರು, ಅವರ ಅಪಾಚೆ ಹೆಲಿಕಾಪ್ಟರ್ ಪತನ ಆಯಿತು. ನಮ್ಮ ದೇಶದ ಸ್ವಾಭಿಮಾನ ಇದು.
ನಮ್ಮ ದೇಶದ ಸ್ವಾಭಿಮಾನ ಇದು. ನಾವು ಯಾವುದೇ ಕಾರಣಕ್ಕೂ ಇರಾನ್ನ ಮೇಲೆ ದಾಳಿ ಮಾಡದ ಹಾಗೆ ಇರಲ್ಲ ಅಂಥೇಳಿ ಏಕಾಏಕಿಯಾಗಿ ದಾಳಿ ಮಾಡಿದರು. ಇದೀಗ ಮಾತುಕತೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ 24 ಗಂಟೆಗಳಲ್ಲಿ ಏನೇನು ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಜೊತೆಗೆ ಹಿಂದೆ ಸಂಧಾನ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರು ಕೊಟ್ಟಂತ ಹೇಳಿಕೆ ಅದು. ಇರಾನ್ ಇನ್ನು ಮುಂದೆ ಅಣ್ವಸ್ತ್ರಗಳನ್ನು ಹೊಂದೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅದಕ್ಕೆ ಅವಕಾಶ ನೀಡೋದಿಲ್ಲ ಅಂತ IRGC ಅವರು ಸ್ಪಷ್ಟಪಡಿಸಿದ್ದಾರೆ. ಭಾನುವಾರ ಒಪ್ಪಂದ ಆದ ತಕ್ಷಣವೇ ಹಾರ್ಮುಜ್ ಮುಕ್ತ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಈ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನೀವು ವ್ಯತ್ಯಾಸವನ್ನು ಗಮನಿಸಿ. ಅಮೆರಿಕ ಯುದ್ಧವನ್ನು ಶುರು ಮಾಡಿದ್ದೇ ಇರಾನ್ ತನ್ನ ಭೂಗತ ಪರಮಾಣು ಕೇಂದ್ರಗಳು, ಅದು ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ಬೇರೆ ಬೇರೆ ಪರಮಾಣು ಕೇಂದ್ರಗಳಲ್ಲಿ ಹುದುಗಿಸಿಟ್ಟಿರುವಂತಹ ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂಥ ಯುರೇನಿಯಮನ್ನು ಹಸ್ತಾಂತರ ಮಾಡಬೇಕು, ಇಲ್ಲವೇ ಅದನ್ನು ನಾಶಪಡಿಸಬೇಕು ಅನ್ನುವಂಥದ್ದೊಂದು ಬೇಡಿಕೆ ಇತ್ತು. ಇರಾನ್ನವರು ಇದಕ್ಕೇನು ಹೇಳ್ತಾ ಬಂದರು, ನಮ್ಮ ಸ್ವಾಭಿಮಾನದ ಸಂಕೇತ ಅದು, ಯಾವುದೇ ಕಾರಣಕ್ಕೂ ಆ ಕಾರ್ಯಕ್ರಮದಿಂದ ನಾವು ಹಿಂದೆ ಸರಿಯಲ್ಲ. ಈ ಹಿಂದೆ ಇದೇ ಬರಾಕ್ ಒಬಾಮಾ ಅವರಿದ್ದಾಗ ಒಪ್ಪಂದ ಆಗಿತ್ತು, ಒಪ್ಪಂದದ ನಂತರ ಅಮೆರಿಕ ಹೊರಗಡೆ ಹೋಯಿತು, ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ಇರಾನ್ನವರು ನೋಡಿದ್ರು. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಬಾರದು ಅಂತ ಇರಾನ್ ಒಂದು ಗಟ್ಟಿ ನಿಲುವನ್ನು ಹಿಡ್ಕೊಂಡು ಕೂತಿದೆ. ಬಟ್ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಿದ್ದಾರೆ, ಇಲ್ಲ ಅವರು ಒಪ್ಕೊಂಡಿದ್ದಾರೆ ಅಣ್ವಸ್ತ್ರ ಕಾರ್ಯಕ್ರಮದಿಂದ ಹಿಂದೆ ಸರಿತೀವಿ ಅಂತ. ಇರಾನ್ನವ್ರು ಹೇಳಿದ್ದನ್ನು ಎಲ್ಲ ನೆನಪಿಟ್ಕೊಳ್ಬಹುದು. ಇರಾನ್ನವ್ರು ಹೇಳಿದ್ರು ಅಮೆರಿಕ ದಾಳಿ ಮಾಡಿದರೆ ಈಗಿರುವಂಥ 60% ಯುರೇನಿಯಂ 90% ಏರಿಕೆ ಮಾಡ್ತೀವಿ, ನಮ್ಗೆ ಯಾವುದೇ ಬಗೆ ಇಲ್ಲ. ಅಮೆರಿಕಕ್ಕೊಂದು ಆತಂಕ ಇದೆ, ನಾಳೆ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಿದರೆ ನನ್ನ ಮೇಲೂ ಕೂಡ ದಾಳಿ ಮಾಡುವುದಕ್ಕೆ ಇದು ಹೆದರುವುದಿಲ್ಲ ಎನ್ನುವಂಥ ಆತಂಕ ಅಮೆರಿಕಕ್ಕಿದೆ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಈಗಾಗಲೇ ಇರಾನ್ನ ಬಳಿ ಇರುವಂಥ ಯುರೇನಿಯಂನಿಂದ 10 ಅಣ್ವಸ್ತ್ರ ಬಾಂಬ್ಗಳನ್ನು ತಯಾರಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರಾನ್ಗಿದೆ. ಇದು ಕಂಟಿನ್ಯೂ ಆಗ್ತಾ ಹೋಗೋದಾದರೆ ಅದು ಇಸ್ರೇಲ್ಗೆ ಆತಂಕ, ಸೌದಿ ಅರೇಬಿಯಾಗೆ ಆತಂಕ, ಕತಾರ್ಗೆ ಆತಂಕ, ಅದಾದ ನಂತರ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಿಗೂ ಕೂಡ ಆತಂಕ ಇದೆ. ಈ ಕಾರಣಕ್ಕಾಗಿ ಅಮೆರಿಕ ಅದನ್ನು ತಡಿಬೇಕು ಅಂತ ಆರ್ಥಿಕ ದಿಗ್ಬಂಧನ, ನೌಕಾ ದಿಗ್ಬಂಧನ, ಇರಾನನ್ನು ಒಂದು ರೀತಿಯಲ್ಲಿ ಚಿವುಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಪಟ್ಟರು. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ ಅಣ್ವಸ್ತ್ರಗಳನ್ನು ಹೊಂದೋದಿಲ್ಲ ಅಂತ. IRGC ಒಪ್ಪಿಗೆ ಕೊಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಒಂದು ಆಶ್ಚರ್ಯಕರ ರೀತಿ. ಯಾಕೆ ಆಶ್ಚರ್ಯಕರ ರೀತಿ ಅಂತ ಹೇಳಿದ್ರೆ, ಈ ಹಿಂದೆ ಒಂದು ಸುದ್ದಿ ಬಂದಿತ್ತು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅಮೆರಿಕದ ಜೊತೆಗೆ ಒಂದು ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ, ಒಂದು ಮೃದು ಧೋರಣೆ ತೋರ್ತಾ ಇದ್ದಾರೆ. ಈ ಮೃದು ಧೋರಣೆ ತೋರ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಪ್ಪಂದದ ಮಾತುಕತೆಗಳು, ಬೇಡಿಕೆಯ ವಿಚಾರದಲ್ಲಿ ಇರಾನ್ನ ಸ್ಪೀಕರ್ ಅವರನ್ನು ಕೂಡ ಸಭೆಗೆ ಕರೀತಾ ಇಲ್ಲ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ ಸ್ವತಃ IRGC ಒಪ್ಪಿಕೊಂಡಿದೆ ಅಂತ. ಇದೊಂದು ರೀತಿಯಾದಂಥ ಆಶ್ಚರ್ಯಕರ ರೀತಿ. ಮತ್ತೊಂದು ಕಡೆ ಹಾರ್ಮುಜ್ ಮುಕ್ತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾರ್ಮುಜ್ ಹೆಂಗೆ ಮುಕ್ತ ಆಗುತ್ತೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರೇ ವಿಶ್ಲೇಷಣೆಯನ್ನು ಕೊಡಬೇಕು. ಯಾಕಂದರೆ ಇರಾನ್ ಹೇಳ್ತಾ ಇದೆ ಹಾರ್ಮುಜ್ ಮುಕ್ತ ಮಾಡುವಂತಹ ವಿಚಾರ ಎರಡು ದೇಶಗಳ ನಡುವೆ ಕದನ ವಿರಾಮದ ಒಪ್ಪಂದದ ಸಮಯದಲ್ಲಿ ಅದರ ಪ್ರಸ್ತಾಪವೇ ಆಗಿಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಟ್ರಂಪ್ ಹೇಳ್ತಾ ಇದ್ದಾರೆ ಅದು ಮುಕ್ತ ಆಗುತ್ತೆ ಅಂತ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಮುಕ್ತ ಅಂತ. ಹೆಂಗೆ ಹಾರ್ಮುಜ್ ಜಲಸಂಧಿ ಮುಕ್ತ? ನಾನು ಈಗಲೂ ಅಷ್ಟೇ ಹೇಳಿದೆ. ಇರಾನ್ನ ಅಬ್ಬಾಸ್ ಅರಾಗ್ಜಿ ಆಗಿರ್ಬೋದು, ಗಾಲಿವಾಫ್ ಅವರು ಹೇಳಿದ್ರು. ಎಲ್ಲವನ್ನು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಮೆರಿಕಾದೊಂದು ಬೇಡಿಕೆ ಇದೆ. ಈ ಫೆಬ್ರವರಿ 28, 2026ಕ್ಕಿಂತ ಮೊದಲು, ಈ ಯುದ್ಧ ಶುರುವಾಗೋದಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ದೇಶಗಳ ವಾಣಿಜ್ಯ ಹಡಗುಗಳು, ಅದು ದಕ್ಷಿಣ ಏಷ್ಯಾ ಆಗಿರ್ಬೋದು, ಅಮೆರಿಕದ ಮಿತ್ರ ದೇಶಗಳಾಗಿರ್ಬೋದು, ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅದು ಇಸ್ರೇಲ್ನ ಮಿತ್ರ ದೇಶಗಳದ್ದಾಗಿರ್ಬೋದು, ಎಲ್ಲ ವಾಣಿಜ್ಯ ಹಡಗುಗಳು ಈ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಓಡಾಡ್ತಾ ಇದ್ವು. ಯಾವುದೇ ಅಡಚಣೆ ಇರಲಿಲ್ಲ. ಅದರ ಮೇಲೆ ದಾಳಿ ಆಗುವಂತಹ ಸಂಭವ ಇರಲಿಲ್ಲ. ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾದಂತಹ ಅನಿವಾರ್ಯತೆಗಳಿರಲಿಲ್ಲ. ಇನ್ಸೂರೆನ್ಸ್ ಹೆಚ್ಚಳ ಮಾಡಬೇಕಾದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಇರಲಿಲ್ಲ. ಮುಕ್ತವಾಗಿ ಎಲ್ಲವೂ ಕೂಡ ಓಡಾಡ್ತಾ ಇತ್ತು. ಯಾವಾಗ ದಾಳಿ ಆಯಿತು, ಇರಾನ್ ಇದನ್ನು ಬಂದ್ ಮಾಡಿಬಿಡುತ್ತೆ. ಇವತ್ತು ಇರಾನ್ ಅಥವಾ ಅಮೆರಿಕ ಏನು ಹೇಳ್ತಾ ಇದೆ, 28ಕ್ಕಿಂತ ಮೊದಲು ಯಾವ ಪರಿಸ್ಥಿತಿ ಹಾರ್ಮುಜ್ ಜಲಸಂಧಿಯಲ್ಲಿತ್ತೋ ಅದೇ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇದು ಅಮೆರಿಕದ ಬೇಡಿಕೆ. ಸ್ವತಃ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಯಿತು. ಅಂತಾರಾಷ್ಟ್ರೀಯ ಈ ಜಲಸಂಧಿಗಳ ಅಂತಾರಾಷ್ಟ್ರೀಯ ಕಡಲು ನಿಯಮಗಳೇನಿದೆ, ಈ ನಿಯಮಗಳ ವಿರುದ್ಧವಾಗಿ ಇರಾನ್ ನಡೆದುಕೊಳ್ಳುತ್ತಾ ಇದೆ. ಟೋಲನ್ನು ಹಾಕ್ತಾ ಇದ್ದಾರೆ. ಈ ಟೋಲ್ ಕೂಡ ವಿರುದ್ಧವಾಗಿರುವಂಥದ್ದು ಎಲ್ಲ ಆರೋಪಗಳನ್ನು ಕೂಡ ಅಮೆರಿಕ ಮಾಡಿತು. ಇದೀಗೇನು ಹೇಳ್ತಾ ಇದ್ದಾರೆ, ಹಾರ್ಮುಜ್ ಜಲಸಂಧಿ ಮುಕ್ತ ಅಂತ. ಹಾರ್ಮುಜ್ ಜಲ ಮಾರ್ಗವನ್ನು ಮರು ಪ್ರಾರಂಭ ಮಾಡೋದಕ್ಕೆಲ್ಲ ಒಪ್ಪಿಗೆಯಂತೆ. ನೇರ ಆರ್ಥಿಕ ನೆರವು, ನಗದು ಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇರಾನ್ ಸೇರಿದಂತೆ ಇಡೀ ಮಧ್ಯಪ್ರಾಚ್ಯದೊಂದಿಗೆ ಒಪ್ಪಂದ, ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಹಾರ್ಮುಜ್. ನೀವು ನೋಡಿ, ಯಾಕೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತಾ ಹೋಗ್ತಾ ಅಂತ ಹೇಳಿದ್ರೆ,
ಹೇಳಿದರೆ, ಒಂದು ಅಮೆರಿಕಕ್ಕೆ ಹೊಡೆತ ಕೊಡುವಂಥದ್ದು ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೊಡೆತ ಕೊಡುವಂಥದ್ದು ಎರಡು. ಮತ್ತೊಂದು ಪ್ರಮುಖವಾಗಿ ಈ ಜೀವನಾಡಿಯಾಗಿರುವಂತಹ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಮಧ್ಯಪ್ರಾಚ್ಯದ ಹಡಗುಗಳು ಏನು ಹೋಗ್ತಾ ಇತ್ತಲ್ಲ, ಆ ಹಡಗುಗಳಿಗೆ ಬ್ರೇಕ್ ಹಾಕಲಾಯಿತು. ಮಧ್ಯಪ್ರಾಚ್ಯದ ಹಡಗುಗಳಿಗೆ ಬ್ರೇಕ್ ಹಾಕಿದಾಗ ಅವುಗಳ ಉಸಿರುಗಟ್ಟಿಸುವಂತಹದ್ದು. ಯಾಕಂದರೆ ಎಲ್ಲ ಮಧ್ಯಪ್ರಾಚ್ಯದ ದೇಶಗಳು ತಮ್ಮ ತೈಲ ರಫ್ತಿನ ಮೇಲೆ ಆರ್ಥಿಕತೆಯನ್ನು ಇಟ್ಕೊಂಡಿವೆ. ತೈಲ ರಫ್ತಿನ ಮೇಲೆ ಆರ್ಥಿಕತೆಯನ್ನು ಈ ನೀವು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದಾಗ ಮಧ್ಯಪ್ರಾಚ್ಯದ ದೇಶಗಳು ನೇರವಾಗಿ ಅಮೆರಿಕದ ಮೇಲೆ ಒತ್ತಡವನ್ನು ಹಾಕ್ತಾರೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು ಅಂತ. ಅಮೆರಿಕದ ಮೇಲೆ ಒತ್ತಡ ಆದಾಗ ಆ ದಾಳಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಈ ಲೆಕ್ಕಾಚಾರ ಸದ್ಯಕ್ಕಿದೆ. ಹೀಗಾಗಿ ಏನಾಗುತ್ತೆ ನೋಡೋಣ. 24 ಗಂಟೆಗಳಲ್ಲಿ ಒಪ್ಪಂದ ಅಂತ ಬ್ರೋಕರ್ ಪಾಕ್ ಹೇಳಿರೋದು. ನಿನ್ನೆ ಇದ್ರ ಬಗ್ಗೆ ನಾವು ಸುದೀರ್ಘವಾಗಿ ನೋಡಿದ್ವಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟರು. ಮುಂದಿನ 24 ಗಂಟೆಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಹಿ ಆಗುತ್ತೆ. ಏನೇನು ವ್ಯವಸ್ಥೆಗಳಾಗಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಉಭಯ ದೇಶಗಳ ನಡುವೆ ಒಬ್ಬ ಮಧ್ಯಸ್ಥಿಕೆದಾರನಾಗಿ ನಾವೆಲ್ಲ ಮಾಡಿದ್ದೀವಿ ಅಂತ ಶಹಬಾಜ್ ಶರೀಫ್ ಎಲ್ಲ ಹೇಳಿದರು. ನಾವು ಹಿಂದೆಂದಿಗಿಂತಲೂ ಕೂಡ ಈಗ ಶಾಂತಿ ಒಪ್ಪಂದಕ್ಕೆ ಹತ್ತಿರ ಆಗಿದ್ದೀವಿ. 24 ಗಂಟೆಗಳಲ್ಲಿ ಒಪ್ಪಂದ ಪ್ರಕ್ರಿಯೆ ಮುಗಿಯುತ್ತೆ. ಡಿಜಿಟಲ್ ಸಹಿ ಹಾಕೋದಕ್ಕೆ ಪಾಕಿಸ್ತಾನ ಸಿದ್ಧತೆ ನಡೆಸ್ತಿದೆ. ಮುಂದಿನ ವಾರ ತಾಂತ್ರಿಕ ಮಟ್ಟದ ಮಾತುಕತೆಗಳು ನಡೆಯುತ್ತೆ. ಶರೀಫ್ ಮಾತಿಗೆ ಸಹಮತ ಅಂತ ಇರಾನ್ನ ವಿದೇಶಾಂಗ ಸಚಿವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಮೊದಲು ಅದು ಸ್ವ ಕಾರ್ಯಕ್ಕೋ ಸ್ವಾಮಿ ಕಾರ್ಯಕ್ಕೋ ಅಥವಾ ತನ್ನ ಅಸ್ತಿತ್ವದ ಪ್ರಶ್ನೆಗೂ ಗೊತ್ತಿಲ್ಲ, ಪಾಕಿಸ್ತಾನ ಇಂಥದ್ದೊಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತು. ಅಮೆರಿಕ ಮತ್ತು ಇರಾನ್ ನಡುವೆ ನಾನು ಶಾಂತಿ ದೂತನಾಗಿ ಕೆಲಸವನ್ನು ಮಾಡ್ತೀನಿ, ಮಧ್ಯಸ್ಥಿಕೆದಾರನಾಗಿ ಕೆಲಸವನ್ನು ಮಾಡ್ತೀನಿ ಅಂತ. ಇದಕ್ಕೆ ಕಾರಣ ಬಹಳ ಸರಳವಾಗಿತ್ತು. ಇರಾನ್ಗೂ ಕೂಡ ಬೇಕಾಗಿದ್ದು ಪಾಕಿಸ್ತಾನ 900 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹಂಚಿಕೊಳ್ಳುತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಮುನೀರ್ ಕೂಡ ಚೆನ್ನಾಗಿದ್ದಾರೆ, ಅದರ ಜೊತೆಗೆ ಶಹಬಾಜ್ ಶರೀಫ್ ಕೂಡ ಚೆನ್ನಾಗಿದ್ದಾರೆ. ನಾವು ಹೇಳಿದಂತೆ ಈ ವ್ಯಕ್ತಿಗಳು ಕುಣಿತಾರೆ ಎನ್ನುವಂಥ ಆಲೋಚನೆ ಕೂಡ ಟ್ರಂಪ್ ಅವರಿಗಿತ್ತು. ಈ ಕಾರಣಕ್ಕಾಗಿ ಎರಡು ದೇಶಗಳು ಯಾರನ್ನು ಆಯ್ಕೆ ಮಾಡಿಕೊಂಡ್ರು? ಪಾಕಿಸ್ತಾನವನ್ನು ಆಯ್ಕೆ ಮಾಡಿಕೊಂಡು ಇಸ್ಲಾಮಾಬಾದ್ನಲ್ಲಿ ದೊಡ್ಡ ಮಟ್ಟದ ಸಭೆಗಳೆಲ್ಲವೂ ಕೂಡ ನಡೀತು. ಅದಾದ ನಂತರ ಇದೀಗ ಪಾಕಿಸ್ತಾನ ಹೇಳ್ತಾ ಇದೆ ಮಾತುಕತೆ ಅಂತಿಮ ಹಂತಕ್ಕೆ ಬರ್ತಾ ಇದೆ, ಸಹಿ ಆಗ್ತೇವೆ, ಡಿಜಿಟಲ್ ಸಹಿ ಆಗುತ್ತೆ ಅಂತ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು 24 ಗಂಟೆಗಳಲ್ಲಿ ಒಪ್ಪಂದ ಅಂತ. ಬಟ್ ಇರಾನ್ ಹೇಳ್ತಾ ಇದೆ ಒಪ್ಪಂದಕ್ಕೆ ನಮ್ಮ ಆತುರ ಇಲ್ಲ. ಜಸ್ಟ್ ನಿನ್ನೆ ಕೊಟ್ಟಂಥ ಹೇಳಿಕೆಗೂ ಮತ್ತು ಇವತ್ತಿನ ಹೇಳಿಕೆಗಳನ್ನು ನೀವು ಜಸ್ಟ್ ಡಿಫ್ರೆನ್ಸಿಯೇಟ್ ಮಾಡಿ ನೋಡಿ. ನಿನ್ನೆ ಇರಾನ್ನ ಅಬ್ಬಾಸ್ ಅರಾಗ್ಜಿ ಹೇಳಿದ್ರು ಇಲ್ಲ ಮಾತುಕತೆ ಆಗ್ತಾ ಇದೆ, ಮಾತುಕತೆ ಆಗುತ್ತೆ, ಫಲಪ್ರದ ಆಗುತ್ತೆ ಅಂತ. ಬಟ್ ಇವತ್ತೇನು ಹೇಳ್ತಾ ಇದೆ ಇರಾನ್ ಅವರು, ನಮಗೆ ಒಪ್ಪಂದಕ್ಕೆ ಆತರ ಇಲ್ಲ ಅಂತ. ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ನಾನು ಆತರ ಪಡಲ್ಲ, ಒಪ್ಪಂದ ಇವತ್ತೇ ಜಾರಿಯಾಗಬೇಕು ಅನ್ನುವಂಥ ನಿಯಮ ಇಲ್ಲ. ಇರಾನ್ ತನ್ನ ಹಿತಾಸಕ್ತಿಗೆ ವಿರುದ್ಧವಾದಂಥ ಒಪ್ಪಂದವನ್ನು ಮಾಡಿಕೊಳ್ಳಲ್ಲ. ಟ್ರಂಪ್ ಸಂಧಾನ ಟ್ವೀಟ್ಗೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಯಾರು ಕೊಟ್ಟರು? ಇರಾನ್. ಈ ಹೇಳಿಕೆಗಳು ನಿನ್ನೆ ಅದಕ್ಕಿಂತ ಮೊದಲು ಟ್ರಂಪ್ ಅವರಿಂದ ಬಂದಿತ್ತು. ಟ್ರಂಪ್ ತನ್ನ ಎಲ್ಲ ಸನ್ಕಾಮ್ನ ಅಧಿಕಾರಿಗಳಾಗಿರ್ಬೋದು, ರಾಜತಾಂತ್ರಿಕ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಅವಸರವನ್ನು ಮಾಡಿಕೊಂಡು ಇರಾನ್ನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಬೇಡಿ, ಸಿಕ್ಕಿದ್ದೇ ಚಾನ್ಸು ಅಂತ ಅವರು ನಮ್ಮ ಜೊತೆಗೆ ಈಗ ಒಪ್ಪಂದದ ನಾಟಕವನ್ನಾಡಿ ನಾಳೆ ಒಂದ್ಸಗೆ ನಾವು ಒಪ್ಪಂದದಿಂದ ಹಿಂದೆ ಹೋಗುವಂಥ ಸಾಧ್ಯತೆಗಳಿರುತ್ತೆ, ನಮ್ಮಿಂದ ಆರ್ಥಿಕ ಲಾಭ ಸಿಕ್ಕ ತಕ್ಷಣ ಹೀಗಾಗಿ ಎಚ್ಚರದಿಂದ ಇರಬೇಕು ಅಂತ ಟ್ರಂಪ್ ಅವರೆಲ್ಲ ಹೇಳಿದರು. ಇದೀಗ ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಾನು ಆತುರವನ್ನು ಪಡೋದಿಲ್ಲ, ಇವತ್ತೇ ಆಗಬೇಕು ಅನ್ನುವಂತಹ ನಿಯಮ ಇಲ್ಲ ಅಂತ. ಯಾಕಂದರೆ ನೀವು ಗಮನಿಸಬೇಕಾದ ಸಂಗತಿ, ಇರಾನ್ ಸೋತು ಸುಣ್ಣವಾಗಿ ಹೋಗ್ತಾ ಇದೆ, ಪ್ರತಿರೋಧವನ್ನೇ ತೋರ್ತಾ ಇಲ್ಲ ಅಮೆರಿಕದ ವಿರುದ್ಧ, ಕೈ ಕಟ್ಟಿ ಕುಳಿತು ಬಿಟ್ಟಿದೆ ಎನ್ನುವಂತಹ ನಿಟ್ಟಿನಲ್ಲಿ ಬಂದಾಗ ಸಹಜವಾಗಿ ಕದನ ವಿರಾಮಕ್ಕೆ ಒಪ್ಪಂದಬೇಕಾದಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ನೀವು ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದಂತಹ ಸಮಯದಲ್ಲೂ ಕೇವಲ ಮಾರ್ಚ್, ಏಪ್ರಿಲ್, ಫೆಬ್ರವರಿ ತಿಂಗಳು ಮಾತ್ರವಲ್ಲ, ಮೇ, ಜೂನ್ನಲ್ಲೂ ಕೂಡ ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿಗಳಾದಾಗಲೂ ಕೂಡ ಇರಾನ್ನವರು ಏನು ಮಾಡಿದ್ರು, ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಮಾತ್ರವಲ್ಲದೆ ಇರಾನ್ ಒಂದು ಪ್ಲಾನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಬೇರೆ ಬೇರೆ ಮುಸ್ಲಿಂ ದೇಶಗಳಿದೆ ಅಲ್ಲ, ಸುನ್ನಿ ಪ್ರಾಬಲ್ಯ ಹೊಂದಿರುವಂಥ ಮುಸ್ಲಿಂ ರಾಷ್ಟ್ರಗಳು, ಅವುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ ಇರಾನ್ನವರು, ನಾವು ಅವಸರಕ್ಕೆ ಬಲಿಯಾಗೋದಿಲ್ಲ ಅಂತ. ಮತ್ತೊಂದು ಕಡೆ ಇಸ್ಲಾಮಾಬಾದ್ ಒಪ್ಪಂದ ಪತ್ರ ನಿರ್ಧಾರ ಆಗಿಲ್ಲ ಅಂತ. ಇಸ್ಲಾಮಾಬಾದ್ ಒಪ್ಪಂದ ಪತ್ರ ನಿರ್ಧಾರ ಆಗಿಲ್ಲ, ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಅಂತ ದೃಢಪಡಿಸಿಲ್ಲ. ಇಸ್ಲಾಮಾಬಾದ್ ಒಪ್ಪಂದದ ಕುರಿತಂತೆ ನಿರ್ಧಾರವನ್ನು ಮಾಡಿಲ್ಲ. ಭಾನುವಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಗಡುವು ನಿಗದಿಪಡಿಸಿಲ್ಲ. ಒಪ್ಪಂದದ ಯಶಸ್ಸನ್ನು ಎಲ್ಲ ನೀವು ಊಹಿಸಬೇಡಿ. ಎರಡು ದೇಶಗಳ ನಡುವೆ ಮಾತುಕತೆ ಅಷ್ಟೇ ನಡೀತಾ ಇದೆ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಕೊಟ್ಟಿರುವಂಥ ಹೇಳಿಕೆ ಅವರು.
ಅವರು ಹೇಳ್ತಾ ಇದ್ದಾರೆ ಅಮೆರಿಕ ಜೊತೆಗೆ ಶಾಂತಿ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಅಂತ ದೃಢಪಡಿಸಿದ್ರು. ಇಸ್ಲಾಮಾಬಾದ್ ಒಪ್ಪಂದ ಪತ್ರದ ಕುರಿತಂತೆ ಭಾನುವಾರ ಯಾವುದೇ ನಿರ್ಧಾರಗಳಾಗೋದಿಲ್ಲ, ನಿರ್ಧಾರ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ರು, ಬಟ್ ನಿರ್ಧಾರ ಆಗಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಎರಡು ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ ಅಂತ ಬಾಘಾಯಿ ಅವರೆಲ್ಲ ಹೇಳಿದರು. ಆದರೆ ಇನ್ನೂ ಯಾವುದೇ ಅಂದರೆ ಗಡುವನ್ನು ನಿಗದಿಪಡಿಸಿಲ್ಲ, ಇವತ್ತೇ ಆಗಬೇಕು, ನಾಳೆ ಆಗಬೇಕು, ನಾಡಿದ್ದ ಆಗಬೇಕು ಅಂತ. ಬಟ್ ಈ ಯಶಸ್ಸನ್ನು ವಹಿಸುವಂತಹ ಮಾಧ್ಯಮಗಳ ವಿರುದ್ಧ ಎಲ್ಲ ಎಚ್ಚರಿಕೆ ಕೊಟ್ಟರು. ಎರಡು ದೇಶಗಳು ಶೀಘ್ರವೇ ಒಪ್ಪಂದಕ್ಕೆ ಬರ್ತವೆ, ಬಟ್ ಇವತ್ತೇ ಆಗುತ್ತೆ ಇತ್ಯಾದಿ ಯಾವುದು ಕೂಡ ಇಲ್ಲ. ಇಸ್ಲಾಮಾಬಾದ್ನ ಕರಡು ಪ್ರತಿ ಒಪ್ಪಂದ ಆಗಿದೆ. ಅಂದರೆ 14 ಬೇಡಿಕೆಗಳನ್ನು ಅವರು ಇಟ್ಟಿದ್ರು, ಅವುಗಳನ್ನು ಇವರು ತಿರಸ್ಕಾರ ಮಾಡಿದರು. ಅಮೆರಿಕ ಒನ್ಸಗೇನ್ ಬೇಡಿಕೆಗಳನ್ನು ಇಟ್ಟು ಈ ಬೇಡಿಕೆಗಳ ವಿನಿಮಯ ಕೂಡ ಆಗಿತ್ತು. ಇದಕ್ಕೆ ಮೀಡಿಯೇಟರ್ ಆಗಿ ಕೆಲಸ ಮಾಡಿದವರು ಯಾರು? ಇಸ್ಲಾಮಾಬಾದ್ನವರು, ಅಂದರೆ ಪಾಕಿಸ್ತಾನದವರು ಮೀಡಿಯೇಟರ್ ಆಗಿ ಕೆಲಸ. ಇವರ ಬೇಡಿಕೆಗಳನ್ನು ಅವ್ರಿಗೆ ತಲುಪಿಸಿದ್ರು, ಅವರ ಬೇಡಿಕೆಗಳನ್ನು ಇವ್ರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದರು. ಇದೀಗ ಶಹಬಾಜ್ ಶರೀಫ್ ಹೇಳಿದರು ಎಲ್ಲವೂ ಕೂಡ ಅಂತಿಮ ಆಗಿಬಿಟ್ಟಿದೆ ಅಂತ. ಬಟ್ ಇರಾನ್ ಅದನ್ನು ತಿರಸ್ಕಾರ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಒಂದೇ ದಿನದಲ್ಲಿ ಅಥವಾ ನಿರ್ದಿಷ್ಟ ದಿನದಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಮಯ ಇದೆ, ಸಮಯ ಬಂದಾಗ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಇರಾನ್ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮುಖಾಂತರ ಮಧ್ಯಪ್ರಾಚ್ಯದ ಯುದ್ಧ, ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು, ನಾಳೆ ಆಗುತ್ತೆ ನಾಡದ್ದಾಗುತ್ತೆ ಒಪ್ಪಂದ ಎನ್ನುವಂಥ ಚರ್ಚೆ, ಎಲ್ಲದರ ಚರ್ಚೆಯ ನಡುವೆಯೂ ಕೂಡ ಇಂಥದ್ದೊಂದು ಪ್ರಕ್ರಿಯೆ ಮುಂದೆ ನಡೀತಾ ಇದೆ.